ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ ಪ್ರಶ್ನೆಗಳು 1ರಿಂದ 16ರವರೆಗಿನ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ ಪ್ರಶ್ನೆಗಳು, ಹಾಗೆ 17ನೇ ಪ್ರಶ್ನೆ ಎಡಿಟಿಂಗ್ ಏರರ್ಸ್. ಈ ಒಂದು ಗ್ರಾಮರ್ ವರ್ಕ್ಶೀಟ್ 1 ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಮೊದಲಿಗೆ ನೋಡಿದಾಗ ಫಸ್ಟ್ ಮೈನ್ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಈ ವಿಡಿಯೋನ ತಪ್ಪದೇ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ. ಇಲ್ಲಿ 1ರಿಂದ 17ರವರೆಗಿನ ಪ್ರಶ್ನೆಗಳ ಹೇಗೆ ಉತ್ತರಿಸಬೇಕು ಎಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಇಲ್ಲಿ ಮೊದಲನೇ ಮೇಯ್ನಲ್ಲಿ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತಕ್ಕಂತಹ ಪ್ರಶ್ನೆ ಇದೆ. ದೇ ಲವ್ಡ್ ಈಚ್ ಅದರ್. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಸೊ ಲವ್ಡ್ ಅಂತಕ್ಕಂಥ ಮೇನ್ ವರ್ಬ್ ಇದೆ, ಅದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ED ಫಾರಮ್ ಇದೆ. ಸೊ ಅದರಲ್ಲಿ ಡಿಡ್ಡನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ತಗೋಬೇಕಾಗತ್ತೆ. ಸೆಂಟೆನ್ಸ್ ಪಾಸಿಟಿವ್ ಇದೆ, ನಾಟ್ ಇಲ್ಲ, ಸೊ ನಾವು ಆ ಡಿಡ್ನ ಮುಂದೆ ನಾಟನ್ನು ಸೇರಿಸಬೇಕು. ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಆಪ್ಷನ್ ಸಿ ನೋಡಿ, ಡಿಡ್ ನಾಟ್ ದೇ. ಇನ್ನು ಎರಡನೆಯ ಒಂದು ಪ್ರಶ್ನೆಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವನ್ನು ನೀಡಿದೆ. ಇಲ್ಲಿ ಇನ್ಫಿನಿಟಿವ್ಗೆ ಬಂದಾಗ 2 + ವರ್ಬ್ 1 ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಗಮನಿಸಿ ನೋಡಿ. 2 + ವರ್ಬ್ 1 ಇರ್ತಕ್ಕಂತಹ ಒಂದೇ ಉತ್ತರವನ್ನು ನೀಡಿರುತ್ತೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ಟು ರೀಡ್. ನಂತರ ಬಂದಾಗ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಿದೆ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಬಂದಾಗ ಟೀಚರ್ ಹೇಳಿರ್ತಕ್ಕಂಥ ಸೆಂಟೆನ್ಸ್ ಅಂಡರ್ಲೈನ್ ಆಗಿದೆ. ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್. ಇದು ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಗಿವಿಂಗ್ ಡೈರೆಕ್ಷನ್ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆಗೆ ಬಂದಾಗ ರೀಡ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಇಫ್ ಕ್ಲಾಸ್ ಸೆಂಟೆನ್ಸನ್ನು ನೀಡಿದೆ. ಇಲ್ಲಿ ಎರಡನೇ ಒಂದು ಕನ್ವರ್ಸೇಷನ್ ನೋಡಿದಾಗ ರಿಹಾ, ಇಫ್ ಐ ಹ್ಯಾಡ್ ಓನ್ ದ ಲಾಟ್ರಿ ಐ ಡ್ಯಾಶ್ ಬಾಟ್ ಎ ನ್ಯೂ ಹೌಸ್. ಇಲ್ಲಿ ವುಡ್ ಹ್ಯಾವ್ ನೋಡಿ, ಹ್ಯಾಡ್ ಪ್ಲಸ್ ವರ್ಬ್ 3. ಇಲ್ಲಿ ಹ್ಯಾಡ್ ಬಂದಾಗ ನಾವು ವುಡ್ ಹ್ಯಾವನ್ನು ಬಳಸಬೇಕಾಗತ್ತೆ. ಆದರೆ ಆ ಡ್ಯಾಶ್ನ ಮುಂದುಗಡೆ ಏನಾದರೂ ನೆಗೆಟಿವ್ ವರ್ಡ್ಸ್ ಬಂದಾಗ ವುಡ್ ನಾಟನ್ನು ಬಳಸಬೇಕಾಗತ್ತೆ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ 5th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮನ್ನು ನೀಡಿದೆ. ದ ಚೀಫ್ ಮಿನಿಸ್ಟರ್ ಡ್ಯಾಶ್ ಟು ಡೆಲ್ಲಿ ಟುಮಾರೋ. ಬಿ ಪ್ಲಸ್ ಗೋ ಅಂತ ಕೊಟ್ಟಿದೆ. ಬಿ ಅಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಳಸಬೇಕಾಗತ್ತೆ. ಸಬ್ಜೆಕ್ಟನ್ನು ನೋಡಿ ನಾವು ಮತ್ತೆ ಆ ಟೆನ್ಸನ್ನು ನೋಡಿ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಇಲ್ಲಿ ಸಬ್ಜೆಕ್ಟ್ ದ ಚೀಫ್ ಮಿನಿಸ್ಟರ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್, ಗೋ ಇರ್ತಕ್ಕಂಥದ್ದು ಗೋಯಿಂಗ್, ಈಸ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಇನ್ನು 6th ಕ್ವಶನ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಆರ್ಟಿಕಲ್. ಹಿ ಈಸ್ ಡ್ಯಾಶ್ ಇಂಗ್ಲಿಷ್ ಮ್ಯಾನ್ ಅಂತ ಇದೆ. ಇಂಗ್ಲೀಷ್ ಅಂತಕ್ಕಂಥ ವರ್ಡಲ್ಲಿ ಮೊದಲನೆಯ ಒಂದು ಸೌಂಡ್ ಇ, ಓವೆಲ್ ಸೌಂಡ್ ಆಗಿರೋದ್ರಿಂದ ಈಸ್ ಆ್ಯನ್ ಇಂಗ್ಲಿಷ್ ಮ್ಯಾನ್. ಇನ್ನು 7th ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್. ದ ಬ್ರಿಡ್ಜ್ ಈಸ್ ಬಿಲ್ಟ್ ಡ್ಯಾಶ್ ದ ರಿವರ್, ಅಕ್ರಾಸ್ ದ ರಿವರ್. ಇನ್ನು 8th ಕ್ವಶನ್ಗೆ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. KL ರಾಹುಲ್ ಈಸ್ ದಿ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಆಫ್ ಕರ್ನಾಟಕ. ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡಿದಾಗ KL ರಾಹುಲ್ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಕ್ರಿಕೆಟ್ ಪ್ಲೇಯರ್ ಇನ್ ಕರ್ನಾಟಕ. ನಂತರ 10th ಕ್ವಶನ್, ಯೂಸ್ ದ ವರ್ಡ್ ಪೇಂಟ್ ಆ್ಯಸ್ ನೌನ್ ಇನ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಐ ಲೈಕ್ ದ ಬ್ಲೂ ಪೇಂಟ್, ರೆಡ್ ಪೇಂಟ್ ಲುಕ್ಸ್ ಡಾರ್ಕ್. ಈ ರೀತಿ ಪೇಂಟ್ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಹಾಗೆ ನಾವು ಸೆಂಟೆನ್ಸ್ಗಳನ್ನು ಮಾಡಬೇಕಾಗತ್ತೆ. ಇನ್ನು 11ನೇ ಪ್ರಶ್ನೆಗೆ ಬಂದಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್ ಇದೆ. ಪೆನ್ ಸಿಂಗಲ್, ಪೇಪರ್ 2, ಪ್ರೊಡಕ್ಷನ್ 3, ಪಾಪ್ಯುಲೇಷನ್ 4 ಇದೆ. ಇಲ್ಲಿ 2 ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಪೇಪರ್. ಇನ್ನು 12th ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಫ್ರೇಸಲ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. I always thank the driver when I dash the bus. Get off. Option C, get off. ಇನ್ನು 13th ಕ್ವಶನ್ಗೆ ಬಂದಾಗ ಕಂಬೈನ್ ದ ವರ್ಡ್ ಇನ್ ಕಾಲಮ್ A ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಕಾಲಮ್ B. ಬೇರ್, ಬೇರ್ ಫುಟ್, ಬೇರ್ ಕಾರ್, ಬೇರ್ ರೋಡ್, ಬೇರ್ ಹ್ಯಾಂಡ್ ಅಂತ ನಾವು ಕೊಲೊಕೇಟಿವ್ ಮೀನ್ಸ್ ಜೋಡಿ ಪದ ಮಾಡಿದಾಗ ಬೇರ್ ಫುಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಕೊಲೊಕೇಟಿವ್ ಆಗುತ್ತೆ. ಇನ್ನು 14th ಕ್ವಶನ್ಗೆ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ದಟ್ ವಾಸ್ ಆನ್ ಎಕ್ಸೈಟಿಂಗ್ ಫಿಲ್ಮ್. ಇಲ್ಲಿ ಎಕ್ಸೈಟಿಂಗ್ ಅನ್ನೋದು ಫಿಲ್ಮ್ ಬಗ್ಗೆ ಹೇಳ್ತಾ ಇದೆ. ಫಿಲ್ಮ್ ಅಂತಕ್ಕಂಥದ್ದು ನೌನ್ ಆಗುತ್ತೆ, ಸೊ ಇದು ಅಡ್ಜೆಕ್ಟಿವ್. ಎಕ್ಸೈಟಿಂಗ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ.
ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್ ಅಂದಾಗ ಕಂಜಂಕ್ಷನ್ ಆಗುತ್ತೆ. ಡ್ಯಾಶ್ ಹ್ಯಾವ್ ದ ಬ್ರೇಕ್ಫಾಸ್ಟ್, ಐ ಆಲ್ವೇಸ್ ಹ್ಯಾವ್ ಎ ಶವರ್. ಬಿಫೋರ್ ಹ್ಯಾವ್ ದಿ ಬ್ರೇಕ್ಫಾಸ್ಟ್, ಐ ಆಲ್ವೇಸ್ ಹ್ಯಾವ್ ಎ ಶವರ್. ಬಿಫೋರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಲಿಂಕರ್ ಆಗುತ್ತೆ. ಇನ್ನು ನೆಕ್ಸ್ಟ್ 16th ಕ್ವಶನ್ಗೆ ಬಂದಾಗ ಇಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ನೀಡಲಾಗಿದೆ. ಜಯಂತಿ, ಹಲೋ ಗೀತಾ, ಆರ್ ಯು ಗೋಯಿಂಗ್ ಟು ಫಿಲ್ಮ್ ಟುಡೇ? ಇಲ್ಲಿ ಜಯಂತಿ ಆಸ್ಕ್ಡ್ ಗೀತಾ ಇದೆ. ಕೊಟ್ಟಿರ್ತಕ್ಕಂಥ ವಾಕ್ಯ ಎಸ್ ಆರ್ ನೋ ಟೈಪ್ ಕ್ವಶನ್, ಅಂದರೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಇಫ್ ಅಥವಾ ವೆದರನ್ನು ಲಿಂಕ್ ವರ್ಡ್ ಆಗಿ ಬಳಸಬೇಕು. ಆರ್ ಯು ಗೋಯಿಂಗ್ ಟು ಫಿಲ್ಮ್ ಟುಡೇ ಇದೆ. ಇಲ್ಲಿ ಆರ್ ಯು ಗೋಯಿಂಗನ್ನು ನಾವು ಅದಲು ಬದಲು ಮಾಡಬೇಕಾಗತ್ತೆ. ಮೊದಲು ಯು ತಗೊಂಡು ಆರನ್ನು ನಂತರ ಇಟ್ಕೊಂಡಾಗ ಇಲ್ಲಿ ಜಯಂತಿ ಗೀತಾಗೆ ಹೇಳ್ತಾ ಇರೋದು ನೀನು ಅಂದಾಗ ಶಿ ಅವಳು ಆಗುತ್ತೆ. ಅವಳು. ಆರ್ ಇರ್ತಕ್ಕಂಥದ್ದು ಪಾಸ್ಟ್ ಟೆನ್ಸ್ಗೆ ಹೋದಾಗ ವರ್ ಆಗಬೇಕು, ಆದರೆ ಇಲ್ಲಿ ಸಬ್ಜೆಕ್ಟ್ ಶಿ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಆಗುತ್ತೆ. ಶಿ ವಾಸ್ ಗೋಯಿಂಗ್ ಟು ಫಿಲ್ಮ್ ಟುಡೇ ಇರ್ತಕ್ಕಂಥದ್ದು ದಟ್ ಡೇ. ಇಷ್ಟು 16 ಪ್ರಶ್ನೆಗಳು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಗೆ ಸಂಬಂಧಿಸಿರ್ತಕ್ಕಂಥವು. ಇನ್ನು 17ನೇದು ಬಂದಾಗ ರೀರೈಟ್ ದಿ ಪ್ಯಾರಾಗ್ರಾಫ್, ಎಡಿಟ್ ದಿ ಎರರ್ಸ್ ನೀಡಲಾಗಿರುತ್ತೆ. ಇಲ್ಲಿ ನೋಡಿ, ದ ಚಿಲ್ಡ್ರನ್ ಆಫ್ 9th ಸ್ಟ್ಯಾಂಡರ್ಡ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್, ದೇ ಆರ್ ಪ್ಲೇಯಿಂಗ್ ಹ್ಯಾಪಿ ಅಂತ ಇದೆ. ಮೊದಲನೇದು ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಅಡ್ವರ್ಬ್ ಬಂದಾಗ ಎರಡನೇ ವಾಕ್ಯ ದೇ ಆರ್ ಪ್ಲೇಯಿಂಗ್ ಹ್ಯಾಪಿಲಿ ಬರಬೇಕು, ಹ್ಯಾಪಿ ಇದೆ, ಸೊ ಅಲ್ಲಿ ಹ್ಯಾಪಿಯನ್ನು ಹ್ಯಾಪಿಲಿ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಮೊದಲನೇ ವಾಕ್ಯ ದ ಚಿಲ್ಡ್ರನ್ ಆಫ್ 9th ಸ್ಟ್ಯಾಂಡರ್ಡ್ ಆರ್ ದೇರ್ ಅನ್ನೋದು ನೋಡಿ, ದೇರ್ ಅಂದರೆ THEIR, ದೇರ್ ಅಂದರೆ ಅವರ ಅಂತ ಬರುತ್ತೆ. ಆದರೆ ಆ ವಾಕ್ಯದ ಪ್ರಕಾರ ಅಲ್ಲಿ ನಾವು THERE ದೇರ್ ಅಂದರೆ ಅಲ್ಲಿ ಪ್ಲೇ ಗ್ರೌಂಡ್ನಲ್ಲಿ ಆಡುತ್ತಿದ್ದಾರೆ ಅಂತ ಚೇಂಜ್ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಇವು 1 to 17 ಒಂದು ವರ್ಕ್ಶೀಟ್ ಆಗಿರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ವರ್ಕ್ಶೀಟ್ಸ್ ಬೇಕಾಗಿದ್ದಲ್ಲಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋದಲ್ಲಿ ನಮಗೆ ಇನ್ನೂ ಹೆಚ್ಚಿನ ವರ್ಕ್ಶೀಟ್ಸ್ ಬೇಕಾಗಿದೆ ಎಂದು ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಈ 1 to 17 ಬರ್ತಕ್ಕಂತಹ ಪ್ರಶ್ನೆಗಳ ವರ್ಕ್ಶೀಟ್ಸನ್ನು PDF ನಿಮಗಾಗಿ ನೀಡಲಿದ್ದೇನೆ. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಗ್ರಾಮರ್ ವರ್ಕ್ಶೀಟ್ 1ನ PDF ನೀಡಿರ್ತೇನೆ. ನೀವು ಬ್ಲೂ ಲಿಂಕ್ನ PDF ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ಇನ್ನೂ ಹೆಚ್ಚಿನ ಈ ಒಂದು ಗ್ರಾಮರ್ ವರ್ಕ್ಶೀಟ್ಸ್ ಈ ಒಂದು ಲರ್ನ್ ಈಸಿಲಿ ಚಾನಲ್ನಲ್ಲಿ ನೀಡ್ತಾ ಇದ್ದು, ತಪ್ಪದೇ ಎಲ್ಲ ವಿದ್ಯಾರ್ಥಿಗಳು ಆ ವಿಡಿಯೋಗಳನ್ನು ನೋಡಿ ಕಲಿಯಿರಿ. ಹಾಗೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಿದ್ಧರಾಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.